ಇನ್ ರೀಸೆಂಟ್ಲಿ ನಾವು ಕೂಲಿ ಮಾಡ್ತಿರೋರೊಬ್ರು ಐಫೋನ್ ತಗೊಂಡಿದ್ರು ಅಂತಹದೇ ನೀವೇನಾದ್ರು ಪ್ಲಾನ್ ಮಾಡ್ತಿದ್ದೀರಾ, ಮುಂದೊಂದ್ ದಿನ ನೀವು ಪಶ್ಚಾತ್ತಾಪ ಪಡ್ತೀರಾ. ಸ್ಟೂಡೆಂಟ್ ಇದೀರಾ ಅಂತಂದ್ರೆ 15,000 ರೂಪಾಯಿ ಫೋನ್ಸ್ ಅಲ್ಲಿ ಎಲ್ಲಾ ಕೆಲಸಗಳಾಗುತ್ತೆ. ಜಾಸ್ತಿ ದುಡ್ಡು ಹಾಕ್ಬೇಡಿ. ಫ್ರೆಂಡ್ಸ್ ಕಡೆ ಸಾಲ ತಗೊಂಡು ಫೋನ್ಸ್ ಗಳು ತಗೊಳ್ಳೋರಿಗೆ ಒಂದ್ ದೊಡ್ಡ ನಮಸ್ಕಾರ ಹಾಕ್ತೀನಿ. ಬನ್ನಿ ನಾವು ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಶುರು ಮಾಡೋಣ. ಓಹೋ ಫ್ರೆಂಡ್ಸ್, ದೇಶದ ಅತಿ ದೊಡ್ಡ ಸೇಲ್ ಇನ್ನೇನು 2-3 ದಿವಸಗಳಲ್ಲಿ ಆಫೀಸಿಯಲ್ ಆಗಿ ಲೈವ್ ಆಗಲಿದೆ. ನೀವೇನಾದ್ರು ಅಮೆಝಾನ್ ಗ್ರೇಟ್ ಇಂಡಿಯನ್ ಸೇಲ್ ಶಾಪಿಂಗ್ ಮಾಡ್ಕೋಬೇಕಪ್ಪ ಅಂತಂದ್ರೆ 26ನೇ ತಾರೀಕಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ. ಅದು ನಿಮ್ಮ ಹತ್ರ ಪ್ರೈಮ್ ಮೆಂಬರ್ಶಿಪ್ ಇತ್ತು ಅಂತಂದ್ರೆ ಎಲ್ಲ ಡೀಲ್ಸ್ ಗಳು ಫಸ್ಟ್ ಸೇಲ್ ನೋಡ್ಕಿರ್ತಂడి ಅದನ್ನ ನಿಮ್ಗೆ ಮೊದಲು ನೋಡಕ್ ಸಿಗುತ್ತೆ. ಇನ್ನು 27ನೇ ತಾರೀಕಿಗೆ ಎಲ್ಲ ಡೀಲ್ಸ್ ಗಳು ರಿವೀಲ್ ಆಗುತ್ತೆ. ನೀವು ನಾರ್ಮಲ್ ಕನ್ಸ್ಯೂಮರ್ ಆಗಿ ಕೂಡ ಪರ್ಚೇಸ್ ಮಾಡಬಹುದು. ಮತ್ತೆ ನಿಮಗೆ ಇಲ್ಲಿ SBI ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ ಇಂದ 10% ಇನ್ಸ್ಟೆಂಟ್ ಆಫ್ ಸಿಗುತ್ತೆ. ಇನ್ ಜೊತೆಗೆ ನೀವೇನಾದ್ರು ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಅಲ್ಲಿ ಶಾಪಿಂಗ್ ಮಾಡೋ ಪ್ಲಾನ್ ಇದೆಯಪ್ಪ ಅಂತಂದ್ರೆ ಇಲ್ಲಿ ಕೂಡ ಅರ್ಲಿ ಆಕ್ಸೆಸ್ ಅದು ಫ್ಲಿಪ್ಕಾರ್ಟ್ ಪ್ಲಸ್ ಮೆಂಬರ್ಶಿಪ್ ಗೆ ನೀವು ಐಫೋನ್ ಫಸ್ಟ್ ಡೀಲ್, ಫಸ್ಟ್ ಸೇಲ್ ಇದೆಲ್ಲ ನಿಮ್ಗೆ ನೋಡಕ್ ಸಿಗುತ್ತೆ ಮೊದಲು, ಆಮೇಲೆ ಔಟ್ ಆಫ್ ಸ್ಟಾಕ್ ಆದ್ರೂ ಆಗ್ಬಹುದು. ಜೊತೆಗೆ 27ನೇ ತಾರೀಕಿಗೆ ಎಲ್ಲ ನಾರ್ಮಲ್ ಕನ್ಸ್ಯೂಮರ್ಸ್ ಕೂಡ ಆಫೀಸಲ್ಲಿ ಎಲ್ಲ ಡೀಲ್ಸ್ ಗಳು ಅವೈಲೇಬಲ್ ಆಗುತ್ತೆ. ನಿಮ್ಮ ಹತ್ರ ಏನಾದ್ರು HDFC ಕಾರ್ಡ್ ಇದೆ ಅಂತಂದ್ರೆ ಇನ್ಸ್ಟೆಂಟ್ 10% ನ ಆಫ್ ನಿಮಗೆ ಎಲ್ಲಾ ಡೀಲ್ಸ್ ಗಳ ಮೇಲೆ ನೋಡಕ್ ಸಿಗುತ್ತೆ. ಸೊ ನೀವೇನಾದ್ರು ಕರೆಕ್ಟ್ ಟೈಮ್ ಅಲ್ಲಿ ಒಳ್ಳೆ ಡೀಲ್ಸ್ ಗಳೊಂದಿಗೆ ಸ್ಮಾರ್ಟ್ ಫೋನ್, ಗ್ಯಾಜೆಟ್ಸ್, ಲ್ಯಾಪ್ಟಾಪ್, ಅಸೆಸರಿ ಇನ್ನಿತರ ಡೀಲ್ಸ್ ಗಳನ್ನ ಒಳ್ಳೆ ಪ್ರೈಸ್ ಅಲ್ಲಿ ಪಡ್ಕೋಬೇಕಪ್ಪ ಅಂತಂದ್ರೆ ಡೆಫಿನೆಟ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತ ನಮ್ಮ ಹೊಸ ವಾಟ್ಸ್ಆಪ್ ಚಾನಲ್ ಗೆ ಜಾಯ್ನ್ ಆಗಿ, ಟೆಲಿಗ್ರಾಮ್ ಪೇಜ್ ಅಲ್ಲಿ ಜಾಯ್ನ್ ಆಗಿ, ಇಡೀ ನಮ್ಮ ಟೀಮ್ ರಿಸರ್ಚ್ ಮಾಡ್ಬಿಟ್ಟು ಒಳ್ಳೆ ಡೀಲ್ಸ್ ಗಳನ್ನ ಅಲ್ಲಿ ಶೇರ್ ಮಾಡ್ತಾ ಇರ್ತೀವಿ. ಈಗಲೇ ಫಾಲೋ ಮತ್ತು ಜಾಯ್ನ್ ಆಗಿ. ಸೊ ನಾವಿದ್ರಲ್ಲಿ ಸ್ಪೆಷಲಿ 5,000 ರೂಪಾಯಿ ಹಿಡ್ಕೊಂಡು 15,000 ರೂಪಾಯಿ ತನಕ 20 ಸ್ಮಾರ್ಟ್ ಫೋನ್ಸ್ ಗಳು ಲಾಂಚ್ ಆಗಿದೆ. ಅದರಲ್ಲಿ ಯಾವ್ದು ಡೆಡಿಕೇಟೆಡ್ ಬೆಸ್ಟ್ ಇದೆ, ವ್ಯಾಲ್ಯೂ ಫಾರ್ ಮನಿ ಮತ್ತು ಯಾವ್ದ್ರಲ್ಲಿ ಪ್ರೈಸ್ ಡ್ರಾಪ್ ಇದೆ, ಯಾವ್ದ್ರಲ್ಲಿ ಡೀಲ್ ಸಿಗ್ತವೆ ಅಂತದ್ರಲ್ಲಿ 8ರಿಂದ 9 ಬೆಸ್ಟ್ ಸ್ಮಾರ್ಟ್ ಫೋನ್ಸ್ ಗಳನ್ನ ಸಜೆಸ್ಟ್ ಮಾಡಿದ್ವಿ. ಸೊ ನಿಮ್ಮ ಬಜೆಟ್ ತಕ್ಕ ಹಾಗೆ ಯಾವ್ದು ನಿಮ್ಮ ಕ್ಯಾಟಗರಿಲಿ ಕೂತ್ಕೊಳ್ಳುತ್ತೆ ಅದನ್ನ ರಿಸರ್ಚ್ ಮಾಡಿಬಿಟ್ಟು ನಿಮ್ಮದೇ ಆದ ವಿಷಯಗಳನ್ನ ತಿಳ್ಕೊಂಡು ನೀವು ಸ್ಮಾರ್ಟ್ ಫೋನ್ಸ್ ಗಳನ್ನ ಪರ್ಚೇಸ್ ಮಾಡಿ. ಇದ್ಯಾವುದೇ ಸ್ಪಾನ್ಸರ್ಡ್ ಇಲ್ಲ, ಸ್ವತಃ ನಾನು ರಿಸರ್ಚ್ ಮಾಡಿಬಿಟ್ಟು ನನ್ನ ಎಕ್ಸ್ಪೀರಿಯನ್ಸ್ ಒಂದಿಗೆ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ. ನೀವು ಚಾನಲ್ ಹೊಸದಾಗಿ ಬಂದಿದ್ದೀರಾ ಅಂತಂದ್ರೆ ಈ ವಿಡಿಯೋನ ಲೈಕ್ ಮಾಡಿಬಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಹೆಸರು ಸೋಮಶೇಖರ್ ಪಾಟೀಲ್, ಚಾನಲ್ ಹೆಸರು ಬಂದ್ಬಿಟ್ಟು ಟೆಕಿಸೋಮ್ಸ್ ಕನ್ನಡ. ಎಸ್, ನಾವು ಯಾವತ್ತು ಆನೆಸ್ಟ್ ಮತ್ತು ನಮ್ಮ ಸ್ಟ್ರೇಟ್ ಫಾರ್ವರ್ಡ್ ಅನಿಸಿಕೆಗಳನ್ನ ಸ್ಟ್ರೇಟ್ ಆಗಿ ನಿಮ್ಮ ಮುಂದೆ ತಗೊಂಡು ಬರ್ತೀವಿ. ಸೊ ನೀವೇನಾದ್ರು 5ರಿಂದ 10,000 ರೂಪಾಯಿ ಬಜೆಟ್ ಅಲ್ಲಿ ಬೆಸ್ಟ್ ಫೋನ್ ಹುಡುಕ್ತೀರಾ ಅಂತಂದ್ರೆ ಒಟ್ಟಾರೆ 3ರಿಂದ 4 ಬೆಸ್ಟ್ ಸ್ಮಾರ್ಟ್ ಫೋನ್ಸ್ ಸಜೆಸ್ಟ್ ಮಾಡ್ತಾ ಇದ್ದೀನಿ. ನೀವು ಇದನ್ನ ಕಣ್ ಮುಚ್ಕೊಂಡು ತಗೋಬಹುದು. ಎಕ್ಸಾಕ್ಟ್ಲಿ ನಿಮ್ಮ ಬಜೆಟ್ ಏನಾದ್ರು ಲೈಕ್ 7,000 ರೂಪಾಯಿಂದ ತುಂಬಾ ಕಮ್ಮಿ ಬಜೆಟ್ ಇಂದ ಸ್ಟಾರ್ಟ್ ಆಗುತ್ತಪ್ಪ ಅಂತಂದ್ರೆ ಇಲ್ಲಿ ಪೋಕೋ C65 6,799 ರೂಪಾಯಿ ನೋಡೋಕೆ ಸಿಗುತ್ತೆ. ಎಸ್, ಡೆಫಿನೆಟ್ಲಿ ಈ ಸ್ಮಾರ್ಟ್ ಫೋನ್ ನಿಮಗೆ 6.7 ಇಂಚಸ್ ಇರುವಂತ ಫುಲ್ HD+ ಅಲ್ಲ HD+ ಡಿಸ್ಪ್ಲೇ ನೋಡೋಕೆ ಸಿಗುತ್ತೆ. Helio G85 50 ಮೆಗಾ ಪಿಕ್ಸೆಲ್ ಟ್ರಿಪಲ್ ರಿಯರ್ ಕ್ಯಾಮೆರಾ ಸೆಟಪ್ ಮತ್ತು 4 128GB ಆಪ್ಷನ್ ಒಂದಿಗೆ 5,000 mAh ಬ್ಯಾಟರಿ ಮತ್ತು 18 ವ್ಯಾಟ್ನ ಪವರ್ ವಿತ್ ಬಾಕ್ಸ್ ಒಂದಿಗೆ ಕೊಡ್ತಿದ್ದಾರೆ. ಸೊ ಇದರಲ್ಲಿ 8 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮೆರಾ ಕೂಡ ಇದೆ. ಎಸ್, ಡೆಫಿನೆಟ್ಲಿ ಈ ಬಜೆಟ್ ಅಲ್ಲಿ ಇದೊಂದು ಬೆಸ್ಟ್ ವ್ಯಾಲ್ಯೂ ಫಾರ್ ಮನಿ ಡಿವೈಸ್ ಆಗುತ್ತೆ. ನೀವು ಪೋಕೋ ಇಷ್ಟಪಡ್ತೀರಾ ಅಂತಂದ್ರೆ ಡೆಫಿನೆಟ್ಲಿ ಈ ಫೋನ್ ನೀವು ಕಣ್ ಮುಚ್ಕೊಂಡು ತಗೋಬಹುದು. ಇನ್ ಪೋಕೋ ಬೇಡ ಅನ್ನೋರಿಗೆ ಮೋಟೋರೋಲಾ ಹೊಸ G04S ಇದು ಕೂಡ 7,000 ರೂಪಾಯಿಗೆ ಆಫೀಷಿಯಲ್ ಲಾಂಚ್ ಆಗಿದೆ. ಸೊ ಇದ್ರಲ್ಲಿ ಕೂಡ ಅಷ್ಟೇ 6.6 ಇಂಚ್ ಇರುವಂತಹ HD+ ಡಿಸ್ಪ್ಲೇ, 50 ಮೆಗಾ ಪಿಕ್ಸೆಲ್ ಡೂಲ್ ರಿಯರ್ ಕ್ಯಾಮ್ ಸೆಟಪ್ ಮತ್ತು 464GB ವೇರಿಯಂಟ್ ಒಂದಿಗೆ 5,000 mAh ಬ್ಯಾಟರಿ ಮತ್ತು ಡಾಲ್ಬಿ ಅಟ್ಮೋಸ್ ಒಂದಿಗೆ ಇನ್ನಿತರ ಒಳ್ಳೆ ಫೀಚರ್ಸ್ ನ ಕೊಡ್ತಾ ಇದ್ದಾರೆ. ಎಸ್, ಡೆಫಿನೆಟ್ಲಿ ಇದು ಕೂಡ ಒಂದು ವ್ಯಾಲ್ಯೂ ಫಾರ್ ಮನಿ ಇದೆ. ಪೋಕೋ ಬಿಟ್ರೆ ಮೋಟೋ ಎರಡು ಬೆಸ್ಟ್ ಫೋನ್ಸ್ಗಳು, ಆದ್ರೆ ಎರಡೂ ಸ್ಮಾರ್ಟ್ ಫೋನ್ಸ್ಗಳು 4Gನೇ. ಇನ್ನು ತುಂಬಾ ಜನಕ್ಕೆ 5G ಬಜೆಟ್ ಅಲ್ಲಿ ಹೇಳ್ಗುರು ಇನ್ನೊಂದು ನಾವು 1,000 ರೂಪಾಯಿ 1,500 ರೂಪಾಯಿ ಜಾಸ್ತಿ ಹಾಕ್ತಿವಿ ಅಂತಂದ್ರೆ ಎಸ್, ಇಲ್ಲಿ ಮತ್ತೆ ನಿಮ್ಗೆ ಪುನಃ 2 ಬೆಸ್ಟ್ ಆಪ್ಷನ್ಸ್ಗಳಿದೆ. ಒಂದು ಮೋಟೋರೋಲಾ ಮೋಟೋ G45 ಮತ್ತೊಂದು ಐಕ್ಯೂ Z9 ಲೈಟ್. ಈ ಮೋಟೋ G45 ಏನಿದೆ ನಿಮ್ಗೆ ಹತ್ರ 9,999 ರೂಪಾಯಿ ಸಿಗುತ್ತೆ. ಐಕ್ಯೂ Z9 10,499 ರೂಪಾಯಿ ಸಿಗುತ್ತೆ. ಆಲ್ಮೋಸ್ಟ್ ಎರಡೂ ಸ್ಮಾರ್ಟ್ ಫೋನ್ಸ್ಗಳು ಸೇಮ್ ಟು ಸೇಮ್ ಸ್ಪೆಸಿಫಿಕೇಶನ್ ಇದೆ. ಇದರಲ್ಲಿ ಕೂಡ 50 ಮೆಗಾ ಪಿಕ್ಸೆಲ್ ನ ಸೆನ್ಸರ್ ಕೊಡ್ತಾ ಇದ್ರೆ, HD+ ಡಿಸ್ಪ್ಲೇ ನೋಡ್ತಾ ಇದ್ವಿ, 5,000 mAh ಬ್ಯಾಟರಿ ಕೊಡ್ತಾ ಇದ್ರೆ. ಸೊ ಆಲ್ಮೋಸ್ಟ್ ಎಲ್ಲ ಒಂದೇ ಸ್ಪೆಕ್ಸ್ ಇದೆ. ಆದ್ರೆ ಸದ್ಯಕ್ಕೆ ಕೆಲವೊಂದು ಚಿಕ್ಕ ಪುಟ್ಟ ಚೇಂಜಸ್ ಒಂದಿಗೆ ಈ ಎರಡೂ ಫೋನ್ಸ್ಗಳ ಸೇಲ್ ಅಲ್ಲಿ ಪ್ರೈಸ್ ಹೆಚ್ಚು ಕಮ್ಮಿ ಕೂಡ ಆಗ್ಬೋದು. ಸೊ ಮೊದಲನೇ ಚೇಂಜಸ್ ಅಲ್ಲಿ ನಿಮಗೆ ಐಕ್ಯೂ Z9 ಲೈಟ್ ಅಲ್ಲಿ 8 ಮೆಗಾ ಪಿಕ್ಸೆಲ್ ಸೆಲ್ಫಿ ಶೂಟ್ ಇದ್ರೆ, ಮೋಟೋ G45 ನಲ್ಲಿ 16 ಮೆಗಾ ಪಿಕ್ಸೆಲ್ ಸೆಲ್ಫಿ ಶೂಟ್ ಕೊಡ್ತಿದ್ದಾರೆ. Z9 ನಲ್ಲಿ 15 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಕೊಟ್ಟರೆ, ಮೋಟೋ G45 ನಲ್ಲಿ 18 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಕೊಡ್ತಾ ಇದ್ದಾರೆ. ಮತ್ತು ಮೋಟೋರಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 6 Gen S 3 ಚಿಪ್ಸೆಟ್ ಇದೆ. ಸೊ ಇದು ಸ್ವಲ್ಪ ಈ ಡೈಮೆನ್ಸಿಟಿ 6300 ಐಕ್ಯೂ ಫೋನ್ ಕಿಂತ ಸ್ವಲ್ಪ ಬೆಟರ್ ಪರ್ಫಾರ್ಮ್ ಮಾಡುತ್ತೆ ಅಂತ ನನಗೆ ಅನ್ಸುತ್ತೆ. ಓವರ್ ಆಲ್ ಈ ಚಿಕ್ಕ ಪುಟ್ಟ ಚೇಂಜಸ್ ನ ಬಿಟ್ರೆ ಎರಡೂ ಫೋನ್ಸ್ಗಳು ಬೆಸ್ಟ್ ವ್ಯಾಲ್ಯೂ ಫಾರ್ ಮನಿ ಅನ್ಸುತ್ತೆ. ಸೊ ನಿಮಗೆ ಯಾವ್ದು ಬ್ರ್ಯಾಂಡ್ ಇಷ್ಟ ಆಗುತ್ತೆ ನೋಡಿ, ಆ ಫೋನ್ ನೀವು ಕಣ್ ಮುಚ್ಕೊಂಡು ಚೂಸ್ ಮಾಡ್ಕೋಬಹುದು. ಇದನ್ನ ಬಿಟ್ವಿ ಅಂತಂದ್ರೆ ರೆಡ್ಮಿ 13 ಏನಿದೆ ಇದು ಕೂಡ 5G ಫೋನ್ ಆಗಿದ್ದು ಈ ಬಜೆಟ್ ಅಲ್ಲಿ ಸಖತ್ ಕೆಲಸ ಮಾಡುತ್ತೆ. ಸೊ ಡೆಫಿನೆಟ್ಲಿ ಇದನ್ನ ನೀವು ಪರ್ಚೇಸ್ ಮಾಡಬಹುದು. ಆದ್ರೆ ಇವಾಗ ಈ ಸ್ಯಾಮ್ಸಂಗ್ A14 10,000 ರೂಪಾಯಿ ಒಳಗೆ ಸಿಗ್ತಾ ಇದೆ. ಇದ್ರ ಜೊತೆಗೆ ಇನ್ಫಿನಿಕ್ಸ್ ನ ಹಾಟ್ 40 ಏನೋ ಸಿಗ್ತಾ ಇದೆ. ಇನ್ನಿತರ ಬೇರೆ ಬೇರೆ ಫೋನ್ಸ್ಗಳು Vivo T3 ಲೈಟ್ ಆಗಿರಲಿ,
ಮತ್ತು ಹಾಟ್ 50 ಸ್ಯಾಮ್ಸಂಗ್ A14 ಇದನ್ನೆಲ್ಲ ನಂಬಕ್ಕೆ ಹೋಗ್ಬಿಡಿ. ಈ ಫೋನ್ಸ್ಗಳು ವ್ಯಾಲ್ಯೂ ಫಾರ್ ಮನಿ ಅನ್ನೋದಕ್ಕಿಂತ ಇವರು ಪ್ರೈಸ್ ಡೀಪ್ ಆಗಿ ಸೇಲ್ ಆಗದಿದ್ದಕ್ಕೆ ಕಮ್ಮಿ ಮಾಡಿಬಿಟ್ಟು ಲೈಕ್ ನನಗಿಲ್ಲಿ ಒಂದು ಕಂಫರ್ಟಬಲ್ ಫೀಲ್ ಅನ್ಸಲ್ಲ. ನಾನು ಓಪನ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಹೇಳುವಂಥ ನನ್ನ ಪ್ರಕಾರ ಈ 2 ಫೋನ್ಸ್ಗಳು ಮತ್ತು ರೆಡ್ಮಿ 13C ಇದೊಂದು ಬೆಸ್ಟ್ ಆಪ್ಷನ್ ಇದೆ. ಇದನ್ನ ಬಿಟ್ಟರೆ ನನ್ನ ಪ್ರಕಾರ ಯಾವುದೂ ಕರೆಂಟ್ ಮಾರ್ಕೆಟ್ಲಿ ಇದಕ್ಕೆ ವ್ಯಾಲ್ಯೂ ಫಾರ್ ಮನಿ ಮತ್ತು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತ ನನಗನ್ಸಲ್ಲ. ಡಿಪೆಂಡ್ಸ್ ಆನ್ ಯು. ನಿಮ್ಮ ಹಾರ್ಡ್ ವರ್ಕ್ಡ್ ಮನಿನ ನಿಮ್ಗೆ ಎಲ್ಲಿ ಬೇಕಾದಲ್ಲಿ ಇನ್ವೆಸ್ಟ್ ಮಾಡಿ. ಇನ್ನು ನಿಮ್ಮ ಬಜೆಟ್ ಏನಾದರೂ ಲೈಕ್ 10,000 to 15,000 ಆಪ್ಷನ್ ಇದೆಯಪ್ಪ ಅಂತಂದರೆ ಇಲ್ಲಿ ಬೇಜಾನ್ ಆಪ್ಷನ್ಸ್ಗಳಿದೆ. ನೀವು 500 ರೂಪಾಯಿಂದ 700,000 ರೂಪಾಯಿ ಹೆಚ್ಚು ಮಾಡ್ತೀರಿ ಅಂತಂದರೆ ನೆಕ್ಸ್ಟ್ ಲೆವೆಲ್ ಫೋನ್ಸ್ಗಳು ಸಿಗುತ್ತೆ. ಒಟ್ಟಾರೆ ನಿಮ್ಗೆ ಇಲ್ಲಿ 6GB ರ್ಯಾಮ್ ಅಂತೂ ಕಂಪಲ್ಸರಿ ಸಿಗುತ್ತೆ. ಫಾಸ್ಟ್ ಚಾರ್ಜಿಂಗ್ ಪವರ್ ಅಡಾಪ್ಟರ್ ವಿತ್ ಬಾಕ್ಸ್ ಒಂದಿಗೆ ಸಿಗ್ತಾ ಇದೆ. ಜೊತೆಗೆ ಒಳ್ಳೆ ಡಿಸೈನ್ ಮತ್ತು ಒಳ್ಳೆ ಕ್ಯಾಮ್ರಾ ಫೋನ್ಸ್ಗಳು ಕೂಡ ಮಾರ್ಕೆಟ್ಲಿ ತುಂಬಾ ಇವೆ. ಸೊ ಇದರಲ್ಲಿ ಮೊದಲನೇದಾಗಿ ಬರುತ್ತೆ ಪೋಕೋ M6 Plus. ಇನ್ನೊಂದು 11,000 ರೂಪಾಯಿಗೆ ಇದ್ರ ನೆಕ್ಸ್ಟ್ ಫೋನ್ ಇದೆ, ಅದನ್ನ ಕೂಡ ತಿಳಿಸ್ಕೊಡ್ತೀನಿ. ಈ ಸ್ಮಾರ್ಟ್ ಫೋನ್ ನಿಜವಾಗ್ಲೂ ತುಂಬ 13,500 ರೂಪಾಯಿಗಿತ್ತು. ವಿತ್ ಆಫರ್ ಇಂದ ಕೇವಲ 11,000 ರೂಪಾಯಿ ನೋಡೋಕೆ ಸಿಗ್ತಾ ಇದೆ. ಇದರಲ್ಲಿ 6.7 ಇಂಚ್ ಇರುವಂತ ಫುಲ್ HD+ ಡಿಸ್ಪ್ಲೇ ಇದೆ. 108 ಮೆಗಾ ಪಿಕ್ಸೆಲ್ ಟ್ರಿಪಲ್ ಇರೋ ಕ್ಯಾಮೆರಾ ಸೆಟಪ್, 5030 mAh ಬ್ಯಾಟರಿಯೊಂದಿಗೆ 33 ವ್ಯಾಟ್ನ ಪವರ್ ವಿತ್ ಬಾಕ್ಸ್ ಒಂದಿಗೆ ಕೊಡ್ತಾ ಇದ್ದಾರೆ. ಜೊತೆಗೆ 128GB ವೇರಿಯಂಟ್ ಒಂದಿಗೆ 13 ಮೆಗಾ ಪಿಕ್ಸೆಲ್ ಸೆಲ್ಫಿ ಶೂಟರ್ ಮತ್ತು ಸ್ನ್ಯಾಪ್ಡ್ರ್ಯಾಗನ್ 4 Gen 2AE ಚಿಪ್ಸೆಟ್ ಒಂದಿಗೆ ಎಸ್ಎಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಪೋಕೋನವರು ಕೊಡ್ತಿದ್ದಾರೆ. ಸೊ ಡೆಫಿನೆಟ್ಲಿ ನೀವು ವ್ಯಾಲ್ಯೂ ಫಾರ್ ಮನಿ ಮತ್ತೊಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡ್ತಿರುವಂತ ಒಳ್ಳೆ ಕ್ವಾಲಿಟಿ ಕ್ಯಾಮ್ರಾ ಎಕ್ಸ್ಪೀರಿಯನ್ಸ್ ಬೇಕಪ್ಪ ಅಂದ್ರೆ ನೀವು ಪೋಕೋ ಇಷ್ಟಪಡೋರು ಈ ಸ್ಮಾರ್ಟ್ ಫೋನ್ ನ ಪರ್ಚೇಸ್ ಮಾಡಬಹುದು. ಅದರ್ವೈಸ್ ಇದೇ ಪ್ರೈಸ್ ರೇಂಜ್ ಹತ್ರ ಇನ್ನೂ 500 ರೂಪಾಯಿ ಹೆಚ್ಚು ಕಮ್ಮಿ ನೀವು ರಿಯಲ್ಮಿ ಇಷ್ಟಪಡ್ತೀರಾ ಅಂತಂದ್ರೆ ರಿಯಲ್ಮಿ 12X ಕೂಡ ಒಂದು ಒಳ್ಳೆ ಆಪ್ಷನ್ ಆಗಬಹುದು. ಎರಡಿಸ್ಟಲ್ಲಿ ನೆಕ್ಸ್ಟ್ ಫೋನ್ ಕೂಡ 11,000 ರೂಪಾಯಿಗೆ ಸಿಗುತ್ತೆ ಅಂತ ಇದೆ. ಅದು ಮೋಟೋಲ ಕಡೆಯಿಂದ ಮೋಟೋ G34 5G. ಈ ಸ್ಮಾರ್ಟ್ ಫೋನ್ ಅಲ್ಲಿ 6.5 ಇಂಚಸ್ ಇರುವಂತ HD+ ಡಿಸ್ಪ್ಲೇ ಇದೆ. ಇದೊಂದು ಮೈನಸ್ ಪಾಯಿಂಟ್ ತಗೋಬಹುದು. ಬಾಕಿ ಇದನ್ನ ಬಿಟ್ಟರೆ ನಿಮಗೆ 50 ಮೆಗಾ ಪಿಕ್ಸೆಲ್ ಡೂಲ್ ರಿಯರ್ ಕ್ಯಾಮ್ ಸೆಟಪ್ ಕೊಡ್ತಾ ಇದ್ದಾರೆ. 16 ಮೆಗಾ ಪಿಕ್ಸೆಲ್ ಸೆಲ್ಫಿ ಶೂಟರ್, 5000 mAh ಬ್ಯಾಟರಿಯೊಂದಿಗೆ 20 ವ್ಯಾಟ್ನ ಪವರ್ ವಿತ್ ಬಾಕ್ಸ್ ಒಂದು ಕೊಡ್ತಾರೆ ಮತ್ತು 13 5G ಬ್ಯಾಂಡ್ಸ್ಗಳು ಮತ್ತು ಡಾಲ್ಬಿ ಅಟ್ಮೋಸ್ ಸ್ಪೀಕರ್ಸ್ ಕೂಡ ಕೊಡ್ತಾ ಇದ್ದಾರೆ. ಇದು ಕೂಡ ಒಂದು ಮೋಟೋರೋಲಾ ಬಜೆಟ್ ಸೀರೀಸಲ್ಲಿ ಒಂದು ಒಳ್ಳೆ ವ್ಯಾಲ್ಯೂ ಫಾರ್ ಮನಿ ಸ್ಮಾರ್ಟ್ ಫೋನ್ ತಗೋಬಹುದು. ಬಟ್ ಇದ್ರ ಬಗ್ಗೆ ಯಾವುದೇ ಡೆಡಿಕೇಟೆಡ್ ಆಫರ್ ಡೀಲ್ಸ್ಗಳು ಹೊರಗೆ ಬಂದಿಲ್ಲ. ಮೇ ಬಿ ಒಂದು 500 ರೂಪಾಯಿ ಕೂಡ ಆಫ್ ಬತ್ತಪ್ಪ ಅಂತಂದ್ರೆ 10,500 ರೂಪಾಯಿಗೆ ಇದು ಕೂಡ ಒಂದು ಬೆಸ್ಟ್ ಮತ್ತು ಲಾಂಗ್ ಟರ್ಮ್ಗೆ ವ್ಯಾಲ್ಯೂ ಫಾರ್ ಮನಿ ಸ್ಮಾರ್ಟ್ ಫೋನ್ ಆಗುತ್ತೆ. ಸೊ ಎರಡರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿ ಅದನ್ನೇ ಚೂಸ್ ಮಾಡ್ಕೊಳ್ಳಿ. ಇಡೀಸಲ್ಲಿ ನೆಕ್ಸ್ಟ್ ಫೋನ್ ಬರುತ್ತೆ. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ 500 ರೂಪಾಯಿ ಜಾಸ್ತಿ ಮಾಡಿದ್ರೆ ಮತ್ತೊಂದು ಒಳ್ಳೆ ಫೋನ್ ಸಿಗುತ್ತಂತ. ಇದಿವಾಗ ರೆಡ್ಮಿ 13 5G ಏನಿದೆ ಇದಕ್ಕೆ 12,500 ರೂಪಾಯಿಗೆ ವಿತ್ ಆಫರ್ ಅನ್ನೋದು ಸಿಗ್ತಾ ಇದೆ. ಇಲ್ಲಿ ನೀವು ಅಮೆಝಾನ್ ಓಪನ್ ಹಾಕಿದ್ರಿ ಅಂತಂದ್ರೆ 1,000 ರೂಪಾಯಿ ಆಫ್ ಆಗುತ್ತೆ. ಜೊತೆಗೆ ಇನ್ನೂ ಅಮೆಝಾನ್ ಗ್ರೇಟಿಂಗ್ಸಲ್ಲಿ ಇನ್ನೂ ಒಳ್ಳೆ ಡೀಲ್ ಬಂತಂದ್ರೆ ಡೆಫಿನೆಟ್ಲಿ ಮತ್ತೆ 1,500 ರೂಪಾಯಿ ಕಮ್ಮಿ ಆಯಿತು 11,000 11,500 ಸಿಗಬಹುದು. ಆಲ್ರೆಡಿ ಇದನ್ನ ರಿವ್ಯೂ ಮತ್ತು ಟೆಸ್ಟ್ ಕೂಡ ಮಾಡಿದ್ವಿ. ಇದರಲ್ಲಿ 6.7 ಇಂಚಸ್ ಇರುವಂತಹ ಫುಲ್ HD+ ಡಿಸ್ಪ್ಲೇ ಒಂದಿಗೆ ಇಲ್ಲಿ ಗ್ಲಾಸ್ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ. 108 ಮೆಗಾ ಪಿಕ್ಸೆಲ್ ಡೋರ್ ಏರ್ ಕ್ಯಾಮ್ ಸೆಟಪ್ ಮತ್ತು 5 ಮೆಗಾ ಪಿಕ್ಸೆಲ್ ಜೊತೆಗೆ ಸ್ನ್ಯಾಪ್ಡ್ರ್ಯಾಗನ್ 4 Gen 2AE ಚಿಪ್ಸೆಟ್ ಒಂದಿಗೆ 5000 mAh ಬ್ಯಾಟರಿಯೊಂದಿಗೆ 33 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ವಿತ್ ಬಾಕ್ಸ್ ಒಂದಿಗೆ ಕೊಡ್ತಿದ್ದಾರೆ. ಅದು 128GB ಆಪ್ಷನ್ ಒಂದಿಗೆ ಇದು ಒಳ್ಳೆ ಒಂದು ಮಿಡ್ ರೇಂಜ್ ಸ್ಮಾರ್ಟ್ ಫೋನ್ ಆಗಿ ಕೆಲಸ ಮಾಡುತ್ತೆ. ಲೈಕ್ 15,000-16,000 ರೂಪಾಯಿ ಫೋನ್ಸ್ಗಳು ಕೂಡ ಇದು ಹೆವಿ ಕಾಂಪಿಟೇಟ್ ಮಾಡುತ್ತೆ. ಸೊ ಡೆಫಿನೆಟ್ಲಿ ಇದನ್ನ ನೀವು ಕಣ್ಣು ಮುಚ್ಕೊಂಡು ತಗೋಬಹುದು. ನನಗಿದು ಒಂದು ಬೆಸ್ಟ್ ಮತ್ತು ಒಳ್ಳೆ ಪ್ರೀಮಿಯಂ ಡಿವೈಸ್ ಅಂತ ನಾನು ಕರಿಬಲ್ಲ. ಎರಡಿಸಲ್ಲಿ ನೆಕ್ಸ್ಟ್ ಫೋನ್ ಎಕ್ಸಾಕ್ಟ್ಲಿ ನಿಮ್ಮ ಬಜೆಟ್ ಏನಾದರೂ 13,000 ರೂಪಾಯಿ ಅಂದರೆ ಇದು ಸದ್ಯಕ್ಕೆ ತುಂಬ ಓವರ್ ಹೈಪ್ಡ್ ಸ್ಮಾರ್ಟ್ ಫೋನ್. ಅದಕ್ಕೆ ಒಂದು ವ್ಯಾಲ್ಯೂ ಫಾರ್ ಮನಿಗೆ ಮಾರ್ಕೆಟ್ ಎಂಟ್ರಿ ಕೊಡ್ತಿದೆ ಅಂತ ಹೇಳ್ಬೋದು. ಒನ್ ಆ್ಯಂಡ್ ಓನ್ಲಿ ಅದು ನಥಿಂಗ್ ಅವರ CMF ಫೋನ್ 1 ಬರೋಬ್ಬರಿ 16,000 ರೂಪಾಯಿಗೆ ಲಾಂಚ್ ಆಗಿದ್ದು 3,000 ರೂಪಾಯಿ ಆಫ್ ಆಗಿ ಸೇಲಲ್ಲಿ ಏನೋ ಇದು ಫೋನ್ ಬರಲಿದೆ ಅಂತ 13,000 ರೂಪಾಯಿಗೆ. ಬಟ್ ಸದ್ಯಕ್ಕೆ ನಾವು ಇದನ್ನು ಫ್ಲಿಪ್ಕಾರ್ಟಲ್ಲಿ ಚೆಕ್ ಮಾಡಿದ್ರೆ ಕಮಿಂಗ್ ಸೂನ್ ಅಂತ ತೋರಿಸ್ತಾ ಇದೆ. ಮೇ ಬಿ ಔಟ್ ಆಫ್ ಸ್ಟಾಕ್ ಆಗ್ಬೋದು ಅಥವಾ ಇಲ್ಲಿ ಕೂಡ ಓವರ್ ಹೈಪ್ ಔಟ್ ಆಫ್ ಸ್ಟಾಕ್ ಅಂತ ಮಾರ್ಕೆಟ್ ಮತ್ತೆ ಹವಾ ಮಾಡ್ಕೊಂಡು ಬರ್ಬೋದು. ಈ ಸ್ಮಾರ್ಟ್ ಫೋನ್ ಕೂಡ 6.6 ಇರುವಂಥ ಫುಲ್ HD+ ಡಿಸ್ಪ್ಲೇ ನೋಡ್ತಾ ಇದ್ವಿ. 50 ಮೆಗಾ ಪಿಕ್ಸೆಲ್ ಡೂಲ್ ರಿಯರ್ ಕ್ಯಾಮ್ ಸೆಟಪ್ ಮತ್ತು 16 ಮೆಗಾ ಪಿಕ್ಸೆಲ್ ಸೆಲ್ಫಿ ಶೂಟ್ ಒಂದಿಗೆ ಡೈಮೆನ್ಸಿಟಿ 7300 ಚಿಪ್ಸೆಟ್ ಒಂದಿಗೆ 15,000 ರೂಪಾಯಿ ಬೆಲೆ. ಇದು ಕೂಡ ಒಂದು ಒಳ್ಳೆ ಚಿಪ್ಸೆಟ್ ಅಂತಾನೆ ಕರಿಬಲ್ಲ. ಜೊತೆಗೆ ಈ ಸ್ಮಾರ್ಟ್ ಫೋನ್ ಯೂಸೇಜ್ ಎಕ್ಸ್ಪೀರಿಯನ್ಸ್ ಆಗಲಿ ರಾಮ್ ಮತ್ತು ಇವರ ಅಪ್ಡೇಟ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಯೂಸೇಜ್ ಎಕ್ಸ್ಪೀರಿಯನ್ಸ್ ಕೂಡ ಸಖತ್ತಾಗಿದೆ. ಸೊ ಡೆಫಿನೆಟ್ಲಿ 13,000 ರೂಪಾಯಿಗೆ ಸೇಲ್ ಅದು ಸಿಕ್ತಪ್ಪ ಅಂತಂದ್ರೆ ಮಿಸ್ ಮಾಡ್ಕೋಕ್ ಹೋಗ್ಬಿಡಿ. ಇದು ಕೂಡ ಒಂದು ಒಳ್ಳೆ ಡೀಲ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇನ್ನು ಕೊನೆಯದಾಗಿ ನಿಮ್ಮ ಬಜೆಟ್ ಹೇಳಿದ್ರು ಎಕ್ಸಾಕ್ಟ್ಲಿ 15,000 ರೂಪಾಯಿ ಅಷ್ಟೇ ಇದೆ. ಇಲ್ಲಿ ಯಾವ ಡೀಲ್ ಅಪ್ಪ ಅಂತ ಹೇಳಿದ್ರೆ ಹೆವಿಯಾಗಿ ಮೂರು ಕಾಂಪಿಟೇಷನ್ ಸ್ಟಾರ್ಟ್ ಆಗ್ತಿದೆ. ಅದರಲ್ಲಿ 2 ಫೋನ್ಸ್ಗಳು ರಿಯಲ್ಮಿನವ್ರದ್ದಿದೆ. ನಾನು ಮಾತಾಡ್ತಾ ಇರೋದು ರಿಯಲ್ಮಿ P1 ಮತ್ತೊಂದು ಮೋಟೋ G64 ಮತ್ತೊಂದು ರಿಯಲ್ಮಿ ನಾರ್ಜೋ 70 ಟರ್ಬೋ ರೀಸೆಂಟ್ಲಿ ಸ್ಮಾರ್ಟ್ ಫೋನ್ಸ್ಗಳನ್ನ ಲಾಂಚ್ ಮಾಡಿದ್ರೆ ಮೂರು ನನ್ನ ಪ್ರಕಾರ ವ್ಯಾಲ್ಯೂ ಫಾರ್ ಮನಿ ಇದೆ. ಬಟ್
ಅದರದೇ ಆದ ಬೇರೆ ಬೇರೆ ಕ್ಯಾಟಗರೀಸ್ ಲೈಕ್ ಜನ ಯಾವ್ದನ್ನ ಇಷ್ಟಪಡ್ತಾ ಇದ್ದಾರೆ, ನಿಮ್ಮ ರಿಕ್ವೈರ್ಮೆಂಟ್ಸ್ ಏನಿದೆ, ಅದಕ್ಕೆ ಈ 3 ಫೋನ್ಸ್ಗಳನ್ನ ಸಜೆಸ್ಟ್ ಮಾಡಿದ್ದೀನಿ. ಸೊ ಮೊದಲನೇದಾಗಿ ಈ ಸ್ಮಾರ್ಟ್ ಫೋನ್ಸ್ಗಳಲ್ಲಿ ಕಾಮನ್ ವಿಷಯಪ್ಪ ಅಂತಂದರೆ 3 ಫೋನ್ಸ್ಗಳು 50 ಮೆಗಾ ಪಿಕ್ಸೆಲ್ ಸೆನ್ಸರ್ ಇದೆ, 16 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟರ್ ಕೂಡ ಒಳಗೊಂಡಿವೆ. ಜೊತೆಗೆ 5000 mAh 2-3 ಫೋನ್ಸ್ಗಳಲ್ಲಿ ಸೇಮ್ ಬ್ಯಾಟರಿ ಲೈಫ್ ನೋಡ್ತಾ ಇದೆ, ಬಟ್ ಡಿಫ್ರೆಂಟ್ ಪವರ್ ಅಡಾಪ್ಟರ್ನ ಡಿಫ್ರೆಂಟ್ ಆಗಿ ಕೊಡ್ತಿದ್ದಾರೆ. ಅದರ್ವೈಸ್ ಎಲ್ಲ ಸ್ಪೆಸಿಫಿಕೇಶನ್ ನೀವು ಸ್ಕ್ರೀನ್ ಮೇಲೆ ನೋಡ್ಕೊಂಡು ತಿಳ್ಕೊಬಹುದು. ಸೊ ನನ್ನ ಪ್ರಕಾರ ಇಲ್ಲಿ ನಾನು ರಿಯಲ್ಮಿ P1 ಯಾರಿಗೆ ಸಜೆಸ್ಟ್ ಮಾಡಕ್ಕೆ ಇಷ್ಟಪಡ್ತೀನಪ್ಪ ಅಂತಂದ್ರೆ ಇದ್ರಂಥ ಡಿಸ್ಪ್ಲೇ ಮತ್ತು ಕ್ಯಾಮ್ರಾ ಸಾಕಾಗಿದೆ. ಸೊ ಅದರ್ವೈಸ್ ನಿಮಗೆ ಇಲ್ಲಿ ಹಾಟ್ ಆ್ಯಪ್ಸ್ ಬಾರ್ಡರ್ಸ್ಗಳ ನೋಡೋಕೆ ಸಿಗುತ್ತೆ, ನೀವು ಅನ್ಇನ್ಸ್ಟಾಲ್ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೋಬಹುದು. ಸ್ಪೆಷಲಿ ರಿಯಲ್ಮಿ ಇಷ್ಟಪಡೋರು ಡಿಸ್ಪ್ಲೇ ಮತ್ತು ಒಳ್ಳೆ ಕ್ಯಾಮ್ರಾಗೋಸ್ಕರ ಇದನ್ನು ಕಣ್ಣು ಮುಚ್ಕೊಂಡು ತಗೋಬಹುದು. ಇದರಂಥ ಎಕ್ಸ್ಪೀರಿಯನ್ಸ್ ನಾನು ಯೂಸ್ ಮಾಡಿದ್ದೀನಿ, ಸಾಕಾಗಿದೆ ಈ ಫೋನ್. ಇನ್ನು ಎರಡನೇದಾಗಿ ಮೋಟೋ G64 5G ಈ ಸ್ಮಾರ್ಟ್ ಫೋನ್ ಏನಿದೆ ಲೈಕ್ ನೀವು ಲಾಂಗ್ ಟರ್ಮ್ ಯೂಸೇಜ್ಗೆ ಒಳ್ಳೆ ಅಪ್ಡೇಟ್ಸ್ ಮತ್ತು ಲೈಕ್ ನಿಮ್ಮ ಫೋನ್ ಕ್ಲೀನ್ OS ಒಂದಿಗೆ ಇರಬೇಕಪ್ಪ, ಮತ್ತು ಒಳ್ಳೆ ವಿಡಿಯೋಗ್ರಫಿ ಮತ್ತು ಒಳ್ಳೆ ಫೋಟೋಗ್ರಫಿಗೋಸ್ಕರ ಸ್ಪೆಷಲಿ ನಾನು ಈ ಸ್ಮಾರ್ಟ್ ಫೋನ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಇದು ಕೂಡ ಆಲ್ರೌಂಡರ್ ಫೋನಲ್ಲಿ ಯಾವುದೇ ಡೌಟ್ ಇಲ್ಲ. ನೆಕ್ಸ್ಟ್ ಬರುತ್ತೆ ರಿಯಲ್ಮಿ ನಾರ್ಜೋ 70 ಟರ್ಬೋ. ಎಸ್ಪೆಷಲಿ ನೀವೇನಾದರೂ ಒಂದು ಬೆಸ್ಟ್ ಗೇಮಿಂಗ್ ಮತ್ತು ಎಡಿಟಿಂಗ್ಗೋಸ್ಕರ ಬಜೆಟಲ್ಲಿ ಒಂದು ಬೆಸ್ಟ್ ಫೋನ್ ಹುಡುಕ್ತೀರಾ ಅಂತಂದರೆ ಇದಕ್ಕಿಂತ ಒಳ್ಳೆ ಆಪ್ಷನ್ ಮಾರ್ಕೆಟ್ಲಿ ಯಾವುದೂ ಸಿಗಲ್ಲ. ಇದರಲ್ಲಿ ಡೈಮೆನ್ಸಿಟಿ 7300 ಚಿಪ್ಸೆಟ್ ಒಂದಿಗೆ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಿರುವಂಥ ಒಳ್ಳೆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಈ ಫೋನ್ ಒಳಗೆ ಸಿಗ್ತದೆ. ಸೊ ಡೆಫಿನೆಟ್ಲಿ ಈ 3 ಫೋನ್ಸ್ಗಳು ನನ್ನ ಪ್ರಕಾರ ಅದರದೇ ಆದ ವ್ಯಾಲ್ಯೂ ನೋಡಿಕೊಂಡು ಒಳ್ಳೆ ಸ್ಮಾರ್ಟ್ ಫೋನ್ಸ್ಗಳಿದೆ. ಸೊ ಡೆಫಿನೆಟ್ಲಿ ನಿಮ್ಮ ಅವಶ್ಯಕತೆ ಏನಿದೆ ನೋಡಿ ಅದನ್ನು ಚೂಸ್ ಮಾಡ್ಕೊಳ್ಳಿ. ಮೋಸ್ಟ್ ಪ್ರಾಬಬ್ಲಿ ನನಗೆ ನಾರ್ಜೋ 70 ಟರ್ಬೋ ಓಕೆ ಅಂತ ಅನ್ಕೋತೀನಿ, ಬಟ್ ಗೇಮರ್ಸ್ ನಾನು ಇದನ್ನು ಸಜೆಸ್ಟ್ ಮಾಡ್ತಿದ್ದೀನಿ. ಅದರ್ವೈಸ್ ನಿಮಗೆ ಮೋಟೋ G64 ಮತ್ತು ರಿಯಲ್ಮಿ P1 ಕೂಡ ಸಾಕಾಗಿದೆ, ನನಗೆ ತುಂಬ ಇಷ್ಟ ಆಗಿತ್ತು ಆ ಸ್ಮಾರ್ಟ್ ಫೋನ್. ಸೊ ನೋಡಿ ಇದರಲ್ಲಿ ನಿಮಗೆ 3ರಲ್ಲಿ ಯಾವ್ದು ಬೆಸ್ಟ್ ಆಪ್ಷನ್ ಇದೆ ಅದನ್ನು ಚೂಸ್ ಮಾಡ್ಕೊಳ್ಳಿ. ನೋಡಿದ್ರು 15,000 30,000 40,000 50,000 ಯಾವಾಗ ವಿಡಿಯೋ ಬರ್ತಪ್ಪ ಅಂತ ಕೇಳಿದ್ರೆ ನಾನು ಇವತ್ತೇ ಈ 15 to 30K ಸ್ಮಾರ್ಟ್ ಫೋನ್ಸ್ಗಳನ್ನ ಸಜೆಸ್ಟ್ ಮಾಡಿದ್ದೀನಿ. ಈ ವಿಡಿಯೋನ ಶೂಟ್ ಮಾಡಿಬಿಟ್ಟು ನಾಳೆ ನಿಮಗೆ ಈ ವಿಡಿಯೋ ಸಿಗುತ್ತೆ. ಅದಾದ ತಕ್ಷಣ ಮತ್ತೆ ಪುನಃ ಡೀಲ್ಸ್ಗಳು ಫ್ಲಾಗ್ಶಿಪ್ ಫೋನ್ಸ್ಗಳು ಎಲ್ಲವನ್ನ ಕವರ್ ಮಾಡಿದ್ವಿ. ಸದ್ಯಕ್ಕೆ ಇವತ್ತಿನ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು, ಇದರಂಥ ಒಳ್ಳೆ ಫೋನ್ಸ್ಗಳು ಯಾವುದಾದಿದೆ, ನೀವು ಯಾವುದನ್ನು ತೊಗೊಳ್ಳೋ ಪ್ಲಾನ್ ಇದ್ದೀರಾ, ಮತ್ತು ನಿಮ್ಮಿದ್ರು ಕ್ವಶನ್ಸ್ ಇತ್ತಂದರೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಫ್ರೀ ಆದಾಗ. ಸಿಗೋಣಂತೆ ಮತ್ತೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೊಂದಿಗೆ. ಅಲ್ಲಿಡಿ ಗೈಸ್, ನೆಕ್ಸ್ಟ್ ಬಾರ್, ನಮಸ್ಕಾರ.